ವಕ್ಫ್ ಬೋರ್ಡ್ಗೆ ಮೂಗುದಾರ ಹಾಕುವುದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಬಿಲ್ಗೆ ಮೂಗುದಾರ ಬೀಳಲಿದೆ. ಹಾಗಿದ್ರೆ ರಾಜ್ಯಸಭೆಯಲ್ಲಿ ಏನಾಗಬಹುದು? ಬಿಲ್ ಪಾಸ್ ಆಗುವಷ್ಟು ಸಂಸದರು ಮೋದಿ ಟೀಂ ಬಳಿ ಇದಾರಾ? ನೋಡೋಣ ಬನ್ನಿ. प्रॉपर्टी इस्लामिक देशों में है? मैं इस्लामिक देशों का नाम पढ़ूंगा जहां वक्त का वजूद नहीं है, तुर्की में नहीं है, लीबिया में नहीं है, इजिप्ट में नहीं है, सूडान में नहीं है, लेबनान में नहीं है, सीरिया में नहीं है, जॉर्डन में नहीं है, तुनिसिया में नहीं है, इराक में नहीं है, भारतवर्ष में वक्फ बोर्ड है। वक्फ प्रॉपर्टी को कानूनन सुरक्षा, लीगल प्रोटेक्शन दिया गया है. ಭಾರತದಲ್ಲಿ ವಕ್ಫ್ ಬೋರ್ಡ್ ಬಾಲ ಕಟ್, ಐತಿಹಾಸಿಕ ಪ್ರಮಾದ ಸರಿ ಮಾಡಿದ ಮೋದಿ ಸರ್ಕಾರದ ಕನಸಿನ ವಕ್ಫ್ ತಿದ್ದುಪಡಿ ಬಿಲ್ ಲೋಕಸಭೆಯಲ್ಲಿ ಪಾಸ್ ಆಗಿದೆ. ಕೆಲವು ಕ್ಷಣಗಳಲ್ಲಿ ರಾಜ್ಯಸಭೆಯಲ್ಲಿ ವಕ್ಫ್ ಬಿಲ್ಗೆ ಮತಗಣನೆ ಶುರುವಾಗಲಿದೆ. ಅಲ್ಲೂ ಕೂಡ ಮೋದಿ ಅಂಡ್ ಟೀಮ್ಗೆ ಯಶಸ್ಸು ಸಿಗೋದು ಬಹುತೇಕ ಪಕ್ಕ ಆಗಿದೆ. 236 ಸದಸ್ಯ ಬಲದ ರಾಜ್ಯಸಭೆಯಲ್ಲಿ ಮೋದಿ ನೇತೃತ್ವದ ಎನ್ಡಿಎ 125 ಸಂಸದರನ್ನ ಹೊಂದಿದೆ. ಇಂಡಿ ಕೂಟ 95 ಸದಸ್ಯರನ್ನ ಹೊಂದಿದೆ. ಇತರ 16 ಸಂಸದರಿದ್ರೆ 119 ಸದಸ್ಯರ ಬಲ ಹೊಂದಿದವರು ಸುಲಭವಾಗಿ ಬಿಲ್ ಪಾಸ್ ಮಾಡಿಕೊಳ್ತಾರೆ. ಎನ್ಡಿಎ ಬಳಿ 125 ಸಂಸದರು ಈಗಾಗಲೇ ಇದ್ದಾರೆ. ರಾಜ್ಯದಲ್ಲಿ ಅಬ್ಬರಿಸಿದ ಕನ್ನಡಿಗ ದೇವೇಗೌಡರು. In Karnataka, I would like to mention what has happened. Let our friends realize the report was shelved. It has not seen the light of the day. Why? Today they are ruling. वक्फ बोर्ड अक्रम ಎಂತದ್ದು ಗೊತ್ತಾ? उत्तर प्रदेश की 74% वक्फ की संपत्तियां सरकारी जमीन पर कब्जा करके बनी है. तेलंगाना में 50% की संपत्तियां सरकारी जमीन पर कब्जा करके बनी है. ವಕ್ಫ್ ಬೋರ್ಡ್ ಎಂಬ ಮಹಾಪ್ರಮಾದ ಸರಿಯಾಗಲು ಕೆಲವು ನಿಮಿಷ ಬಾಕಿ ಇವೆ. ಅದರಲ್ಲಿ ಮೋದಿ ಅಂಡ್ ಟೀಮ್ ಪಾಸ್ ಆಗೋದಂತೂ ಪಕ್ಕ ಆಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವಕ್ಫ್ ಬೋರ್ಡ್ಗೆ ಮೂಗುದಾರ ಹಾಕುವುದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಬಿಲ್ಗೆ ಮೂಗುದಾರ ಬೀಳಲಿದೆ. ಹಾಗಿದ್ರೆ ರಾಜ್ಯಸಭೆಯಲ್ಲಿ ಏನಾಗಬಹುದು? ಬಿಲ್ ಪಾಸ್ ಆಗುವಷ್ಟು ಸಂಸದರು ಮೋದಿ ಟೀಂ ಬಳಿ ಇದಾರಾ? ನೋಡೋಣ ಬನ್ನಿ. प्रॉपर्टी इस्लामिक देशों में है? मैं इस्लामिक देशों का नाम पढ़ूंगा जहां वक्त का वजूद नहीं है, तुर्की में नहीं है, लीबिया में नहीं है, इजिप्ट में नहीं है, सूडान में नहीं है, लेबनान में नहीं है, सीरिया में नहीं है, जॉर्डन में नहीं है, तुनिसिया में नहीं है, इराक में नहीं है. भारतवर्ष में वक्फ बोर्ड है. वक्फ प्रॉपर्टी को कानूनन सुरक्षा, लीगल प्रोटेक्शन दिया गया है. ಭಾರತದಲ್ಲಿ ವಕ್ಫ್ ಬೋರ್ಡ್ ಬಾಲ ಕಟ್, ಐತಿಹಾಸಿಕ ಪ್ರಮಾದ ಸರಿ ಮಾಡಿದ ಮೋದಿ ಸರ್ಕಾರದ ಕನಸಿನ ವಕ್ಫ್ ತಿದ್ದುಪಡಿ ಬಿಲ್ ಲೋಕಸಭೆಯಲ್ಲಿ ಪಾಸ್ ಆಗಿದೆ. ಕೆಲವು ಕ್ಷಣಗಳಲ್ಲಿ ರಾಜ್ಯಸಭೆಯಲ್ಲಿ ವಕ್ಫ್ ಬಿಲ್ಗೆ ಮತಗಣನೆ ಶುರುವಾಗಲಿದೆ. ಅಲ್ಲೂ ಕೂಡ ಮೋದಿ ಅಂಡ್ ಟೀಮ್ಗೆ ಯಶಸ್ಸು ಸಿಗೋದು ಬಹುತೇಕ ಪಕ್ಕ ಆಗಿದೆ. 236 ಸದಸ್ಯ ಬಲದ ರಾಜ್ಯಸಭೆಯಲ್ಲಿ ಮೋದಿ ನೇತೃತ್ವದ ಎನ್ಡಿಎ 125 ಸಂಸದರನ್ನ ಹೊಂದಿದೆ. ಇಂಡಿ ಕೂಟ 95 ಸದಸ್ಯರನ್ನ ಹೊಂದಿದೆ. ಇತರ 16 ಸಂಸದರಿದ್ರೆ 119 ಸದಸ್ಯರ ಬಲ ಹೊಂದಿದವರು ಸುಲಭವಾಗಿ ಬಿಲ್ ಪಾಸ್ ಮಾಡಿಕೊಳ್ತಾರೆ. ಎನ್ಡಿಎ ಬಳಿ 125 ಸಂಸದರು ಈಗಾಗಲೇ ಇದ್ದಾರೆ. ರಾಜ್ಯದಲ್ಲಿ ಅಬ್ಬರಿಸಿದ ಕನ್ನಡಿಗ ದೇವೇಗೌಡರು. In Karnataka, I would like to mention what has happened. Let our friends realize the report was shelved. It has not seen the light of the day. Why? Today they are ruling. वक्फ बोर्ड अक्रम ಎಂತದ್ದು ಗೊತ್ತಾ? उत्तर प्रदेश की 74% वक्फ की संपत्तियां सरकारी जमीन पर कब्जा करके बनी है. तेलंगाना में 50% की संपत्तियां
सरकारी जमीन पर कब्जा करके बनी है। ವಕ್ಫ್ ಬೋರ್ಡ್ ಎಂಬ ಮಹಾಪ್ರಮಾದ ಸರಿಯಾಗಲು ಕೆಲವು ನಿಮಿಷ ಬಾಕಿ ಇವೆ. ಅದರಲ್ಲಿ ಮೋದಿ ಅಂಡ್ ಟೀಮ್ ಪಾಸ್ ಆಗೋದಂತೂ ಪಕ್ಕಾ ಆಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ವಕ್ಫ್ ಬೋರ್ಡ್ಗೆ ಮೂಗುದಾರ ಹಾಕುವುದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಬಿಲ್ಗೆ ಮೂಗುದಾರ ಬೀಳಲಿದೆ. ಹಾಗಿದ್ರೆ ರಾಜ್ಯಸಭೆಯಲ್ಲಿ ಏನಾಗಬಹುದು? ಬಿಲ್ ಪಾಸ್ ಆಗುವಷ್ಟು ಸಂಸದರು ಮೋದಿ ಟೀಮ್ ಬಳಿ ಇದಾರಾ? ನೋಡೋಣ ಬನ್ನಿ. क्या वक्फ प्रॉपर्टी इस्लामिक देशों में है? मैं इस्लामिक देशों का नाम पढ़ूंगा जहां वक्फ का वजूद नहीं है, टर्की में नहीं है, लीबिया में नहीं है, इजिप्ट में नहीं है, सूडान में नहीं है, लेबनान में नहीं है, सीरिया में नहीं है, जॉर्डन में नहीं है, तुनीसिया में नहीं है, इराक में नहीं है, भारतवर्ष में वक्फ बोर्ड है. वक्फ प्रॉपर्टी को कानूनन सुरक्षा, लीगल प्रोटेक्शन दिया गया है. ಭಾರತದಲ್ಲಿ ವಕ್ಫ್ ಬೋರ್ಡ್ ಬಾಲ ಕಟ್. ಐತಿಹಾಸಿಕ ಪ್ರಮಾದ ಸರಿ ಮಾಡಿದ ಮೋದಿ ಸರ್ಕಾರದ ಕನಸಿನ ವಕ್ಫ್ ತಿದ್ದುಪಡಿ ಬಿಲ್ ಲೋಕಸಭೆಯಲ್ಲಿ ಪಾಸ್ ಆಗಿದೆ. ಕೆಲವು ಕ್ಷಣಗಳಲ್ಲಿ ರಾಜ್ಯಸಭೆಯಲ್ಲಿ ವಕ್ಫ್ ಬಿಲ್ಗೆ ಮತಗಣನೆ ಶುರುವಾಗಲಿದೆ. ಅಲ್ಲೂ ಕೂಡ ಮೋದಿ ಅಂಡ್ ಟೀಮ್ಗೆ ಯಶಸ್ಸು ಸಿಗೋದು ಬಹುತೇಕ ಪಕ್ಕಾ ಆಗಿದೆ. 236 ಸದಸ್ಯ ಬಲದ ರಾಜ್ಯಸಭೆಯಲ್ಲಿ ಮೋದಿ ನೇತೃತ್ವದ ಎನ್ಡಿಎ 125 ಸಂಸದರನ್ನ ಹೊಂದಿದೆ. ಇಂಡಿ ಕೂಟ 95 ಸದಸ್ಯರನ್ನ ಹೊಂದಿದೆ. ಇತರ 16 ಸಂಸದರಿದ್ರೆ 119 ಸದಸ್ಯರ ಬಲ ಹೊಂದಿದವರು ಸುಲಭವಾಗಿ ಬಿಲ್ ಪಾಸ್ ಮಾಡಿಕೊಳ್ತಾರೆ. ಎನ್ಡಿಎ ಬಳಿ 125 ಸಂಸದರು ಈಗಾಗಲೇ ಇದ್ದಾರೆ. ರಾಜ್ಯದಲ್ಲಿ ಅಬ್ಬರಿಸಿದ ಕನ್ನಡಿಗ ದೇವೇಗೌಡರು. In Karnataka, I would like to mention what has happened. Let our friends realize the report was shelved. It has not seen the light of the day. Why? Today they are ruling. वक्फ बोर्ड अक्रम ಎಂತದ್ದು ಗೊತ್ತಾ? उत्तर प्रदेश की 74% वक्फ की संपत्तियां सरकारी जमीन पर कब्जा करके बनी है। तेलंगाना में 50% की संपत्तियां सरकारी जमीन पर कब्जा करके बनी है. ವಕ್ಫ್ ಬೋರ್ಡ್ ಎಂಬ ಮಹಾಪ್ರಮಾದ ಸರಿಯಾಗಲು ಕೆಲವು ನಿಮಿಷ ಬಾಕಿ ಇವೆ. ಅದರಲ್ಲಿ ಮೋದಿ ಅಂಡ್ ಟೀಮ್ ಪಾಸ್ ಆಗೋದಂತೂ ಪಕ್ಕಾ ಆಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ವಕ್ಫ್ ಬೋರ್ಡ್ಗೆ ಮೂಗುದಾರ ಹಾಕುವುದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಬಿಲ್ಗೆ ಮೂಗುದಾರ ಬೀಳಲಿದೆ. ಹಾಗಿದ್ರೆ ರಾಜ್ಯಸಭೆಯಲ್ಲಿ ಏನಾಗಬಹುದು? ಬಿಲ್ ಪಾಸ್ ಆಗುವಷ್ಟು ಸಂಸದರು ಮೋದಿ ಟೀಮ್ ಬಳಿ ಇದಾರಾ? ನೋಡೋಣ ಬನ್ನಿ. क्या वक्फ प्रॉपर्टी इस्लामिक देशों में है? मैं इस्लामिक देशों का नाम पढ़ूंगा जहां वक्फ का वजूद नहीं है, टर्की में नहीं है, लीबिया में नहीं है, इजिप्ट में नहीं है, सूडान में नहीं है, लेबनान में नहीं है, सीरिया में नहीं है, जॉर्डन में नहीं है, तुनीसिया में नहीं है, इराक में नहीं है. भारतवर्ष में वक्फ बोर्ड है. वक्फ प्रॉपर्टी को कानूनन सुरक्षा, लीगल प्रोटेक्शन दिया गया है. ಭಾರತದಲ್ಲಿ ವಕ್ಫ್ ಬೋರ್ಡ್ ಬಾಲ ಕಟ್. ಐತಿಹಾಸಿಕ ಪ್ರಮಾದ ಸರಿ ಮಾಡಿದ ಮೋದಿ ಸರ್ಕಾರದ ಕನಸಿನ ವಕ್ಫ್ ತಿದ್ದುಪಡಿ ಬಿಲ್ ಲೋಕಸಭೆಯಲ್ಲಿ ಪಾಸ್ ಆಗಿದೆ.